ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ಸ್ನೇಹಿತೆಯನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಆಡುಗೋಡಿ ಟೆಕ್ನಿಕಲ್ ಸೆಲ್ನಲ್ಲಿ ಸಮತಾಗೆ ಪೊಲೀಸರು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 3 ಗಂಟೆಗಳ ಕಾಲ ಸಮತಾ ವಿಚಾರಣೆ ನಡೆಸಲಾಗಿದೆ. ಈ ಸಂದರ್ಭದಲ್ಲಿ ಹತ್ತತ್ರ ಒಂದು 30 ಪ್ರಶ್ನೆಗಳನ್ನು ಕೇಳಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಮೊನ್ನೆ ಜೈಲಿಗೆ ಭೇಟಿ ನೀಡಿದ್ದ ಬಗ್ಗೆಯೂ ಕೂಡ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಚಂದನ್ ಕುಮಾರ್ ಪವಿತ್ರ ಗೌಡ ಸ್ನೇಹಿತೆ ಸಮತಾರಿಗೆ ಪ್ರಶ್ನೆ ಕೇಳಿರೋದು. ರೇಣುಕಾಸ್ವಾಮಿ ಮತ್ತು ಪವಿತ್ರ ನಡುವೆ ಇದ್ದಂತಹ ಕಿರಿಕ್ ಬಗ್ಗೆ ಇವರನ್ನು ಸಾಕ್ಷಿಯಾಗಿ ಪರಿಗಣಿಸಿದ್ದಾರೆ. ಹೀಗಾಗಿ ಕರೆಸಿ ವಿಚಾರಣೆಗೆ ಒಳಪಡಿಸಿರೋದು. ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಪ್ರಜ್ವಲ್. ಮೊನ್ನೆ ಜೈಲಿಗೆ ಭೇಟಿ ಕೊಟ್ಟಾಗ ಯಾರು ಈ ಸಮತಾ ಅನ್ನೋದು ಕುತೂಹಲ ಕಾರಣ ಆಗಿತ್ತು. ಆಮೇಲೆ ಪವಿತ್ರ ಅವರ ಸ್ನೇಹಿತೆ ಅನ್ನೋದು ಗೊತ್ತಾಯ್ತು. ಬಟ್ ಈ ಪ್ರಕರಣದಲ್ಲಿ ವಿಚಾರಣೆಗೆ ಕರೆಸಿರೋದ್ರಿಂದ ಈ ಪ್ರಕರಣಕ್ಕೆ ಹೇಗೆ ಸಂಬಂಧಪಟ್ಟಿದ್ದಾರೆ, ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಪೊಲೀಸರು ಸಮತಾರಿಗೆ? ವಿಜಯ್, ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಅವರ ಬಂಧನ ಆದ ನಂತರ ಪೊಲೀಸರು ಕೂಡ ಸಾಕಷ್ಟು ಜನರನ್ನ ವಿಚಾರಣೆ ಮಾಡ್ತಾ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದ್ರೆ ಪವಿತ್ರ ಗೌಡ ಅವರ ಸ್ನೇಹಿತೆ ಸಮತಾ ಏನಿದ್ದಾರೆ ಅವರ ವಿಚಾರಣೆ ಈಗಾಗಲೇ ಮುಗಿದು ಹೋಗಿದೆ. ಜುಲೈ 4ನೇ ತಾರೀಕಿನಂದು ಆಡುಗೋಡಿಯ ಟೆಕ್ನಿಕಲ್ ಸೆಲ್ ನಲ್ಲಿ ಅವರ ವಿಚಾರಣೆಯನ್ನು ಕೂಡ ನಡೆಸಿರುವಂತದ್ದು. ಐಒ ಚಂದನ್ ಕುಮಾರ್ ಏನಿದ್ದಾರೆ ಅವರು ಅವರ ವಿಚಾರಣೆಯನ್ನು ನಡೆಸಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಸಮತಾ ಮತ್ತೆ ಪವಿತ್ರ ಗೌಡ ಏನಿದ್ದಾರೆ ಅವರಿಬ್ರು ಕೂಡ ಆತ್ಮೀಯ ಸ್ನೇಹಿತರು. ಘಟನೆ ಆದ ಬಳಿಕ ಸಮತಾ ಅವರಿಗೆ ಪವಿತ್ರ ಗೌಡ ಅವರು ಕರೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಅಷ್ಟೇ ಅಲ್ಲದೆ ಪವಿತ್ರ ಗೌಡ ಅವರಿಗೆ ಹಾಗಾದ್ರೆ ಸಮತಾ ಅವರು ರೇಣುಕಾಸ್ವಾಮಿಯ ಬಗ್ಗೆ ಏನಾದ್ರೂ ಮಾಹಿತಿಯನ್ನ ಹೇಳಿದ್ರ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆಯನ್ನ ಮಾಡಿರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ, ರೇಣುಕಾಸ್ವಾಮಿ ಮೆಸೇಜ್ ಮಾಡಿರೋದ್ರ ಬಗ್ಗೆ ಆಗಿರ್ಬೋದು, ಅಥವಾ ರೇಣುಕಾಸ್ವಾಮಿಯನ್ನ ಶೆಡ್ಗೆ ಕರೆದುಕೊಂಡು ಬಂದಿರೋದ್ರ ಬಗ್ಗೆ ಆಗಿರ್ಬೋದು, ಅಲ್ಲಿ ಆತನ ಹತ್ಯೆ ಆಗಿರೋದ್ರ ಬಗ್ಗೆ ಆಗಿರ್ಬೋದು, ಇವೆಲ್ಲದ್ರ ಬಗ್ಗೆ ಏನಾದ್ರೂ ಅವರು ಮಾಹಿತಿಯನ್ನ ನೀಡಿದ್ರ ನಿಮಗೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಪ್ರಶ್ನೆಯನ್ನ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಅಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕು. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಸಮತಾ ಅವರೇ ಬಂದು ಪವಿತ್ರ ಗೌಡ ಅವರಿಗೆ ಬಟ್ಟೆಯನ್ನ ಕೊಟ್ಟಿದ್ರು. ಅನಂತರದಲ್ಲಿ ಜೈಲಿಗೆ ಹೋಗಿ ಭೇಟಿಯಾಗಿದ್ರು. ದರ್ಶನ್ ರವರನ್ನ ಕೂಡ ಭೇಟಿಯಾಗಿದ್ರು. ಅವೆಲ್ಲ ಒಂದು ಬೆಳವಣಿಗೆಗಳ ನಂತರದಲ್ಲಿ ಸಮತಾ ಅವರನ್ನ ಪೊಲೀಸರು ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿದ್ರು. 3ನೇ ತಾರೀಕು ಅವರಿಗೆ ನೋಟಿಸ್ ಕೊಡಲಾಗಿತ್ತು. 4ನೇ ತಾರೀಕು ಅವರ ವಿಚಾರಣೆಯನ್ನು ಕೂಡ ಮಾಡಿರುವಂತದ್ದು. ಸುಮಾರು 30 ಪ್ರಶ್ನೆಗಳನ್ನ ಅವರಿಗೆ ಕೇಳಿದ್ದಾರೆ. ಕಾರಣ, ಒಂದು ಕಡೆಯಲ್ಲಿ ಭಾರಿ ಆಪ್ತರಾಗಿದ್ದಾರೆ, ಇನ್ನೊಂದು ಕಡೆ ಪವಿತ್ರ ಗೌಡ ಬಂಧನವಾದ ಬಳಿಕ ಯಾರಿಗೆ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ಸಮತಾ ಅವರಿಗೆ ಮಾಹಿತಿ ಕೊಡಿ ಅನ್ನುವಂತ ಒಂದು ವಿಚಾರವನ್ನು ಕೂಡ ಹೇಳಿರ್ತಾರೆ. ಅಂದ್ರೆ ಇವರು ತುಂಬಾ ಆಪ್ತ ಸ್ನೇಹಿತರು, ಇವರಿಗೆ ಇದ್ರ ಬಗ್ಗೆ ಯಾವ್ದಾದ್ರು ಮಾಹಿತಿ ಇರಬಹುದು ಅನ್ನುವಂತ ಒಂದು ಅನುಮಾನ ಏನಿದೆ ಅದು ಪೊಲೀಸರಿಗೆ ವ್ಯಕ್ತವಾಗ್ತಾ ಇರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಏನಾದ್ರೂ ಆ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ರ, ಆ ವಿಚಾರವಾಗಿ ನಿಮ್ಗೆ ಏನಾದ್ರೂ ಮಾಹಿತಿ ಇತ್ತ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಪ್ರಶ್ನೆಯನ್ನ ಕೇಳಿರುವಂತದ್ದು. ಇನ್ನೊಂದು ಕಡೆಯಲ್ಲಿ ಪವಿತ್ರ ಗೌಡ ಅವರಿಗೆ ವಕೀಲರನ್ನ ಕೂಡ ನೇಮಿಸಿರುವಂತದ್ದು ಸಮತಾ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರೋದ್ರಿಂದಾಗಿ ಆ ಬಗ್ಗೆ ಕೂಡ ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ, ಯಾವಾಗ ಹಾಗಾದ್ರೆ ಇವರಿಗೆ ಮೊದಲೇ ಅಂದ್ರೆ ನಿಮಗೆ ರೇಣುಕಾಸ್ವಾಮಿಯ ಮೆಸೇಜ್ಗಳ ಬಗ್ಗೆ ನಿಮಗೆ ಮೊದಲೇ ಗೊತ್ತಿತ್ತಾ? ಅವರು ಮೆಸೇಜ್ ಮಾಡಿರೋದ್ರ ಬಗ್ಗೆ ಪವಿತ್ರ ಏನಾದ್ರು ನಿಮ್ಮ ಬಳಿ ಚರ್ಚೆ ಮಾಡಿದ್ರ? ಅನಂತರ ಕೊಲೆಯಾದ ಬಳಿಕವೂ ಕೂಡ ಪವಿತ್ರ ಅವರು ಇವರಿಗೆ ಕಾಲ್ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಅಂದ್ರೆ ರೇಣುಕಾಸ್ವಾಮಿ ಹತ್ಯೆಯಾದ ಬಳಿಕ ಪವಿತ್ರ ಅವರು ಸಮತಾ ಅವರಿಗೆ ಕರೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇರೋದ್ರಿಂದಾಗಿ ಅದ್ರ ಬಗ್ಗೆಯೂ ಕೂಡ ಪ್ರಶ್ನೆಯನ್ನ ಮಾಡಿರುವಂತದ್ದು. ಅಂದ್ರೆ ಕೊಲೆಯಾದ ಬಳಿಕ ನಿಮ್ಮ ಬಳಿ ಏನಾದ್ರು ವಿಚಾರಗಳನ್ನ ಶೇರ್ ಮಾಡಿದ್ರ, ಯಾವ ರೀತಿಯಲ್ಲಿ ಕೊಲೆ ಆಯ್ತು ಅನ್ನೋದ್ರ ಬಗ್ಗೆ ಏನಾದ್ರು ಮಾತನಾಡಿದ್ರ, ಇವೆಲ್ಲದರ ಬಗ್ಗೆ ಕೂಡ ಪ್ರಶ್ನೆಯನ್ನ ಮಾಡಿದ್ರೆ ಉತ್ತರ ಪಡೆಯುವಂತ ಒಂದು ಕೆಲಸವನ್ನ ಕೂಡ ಮಾಡಿರುವಂತದ್ದು. ಅಂದ್ರೆ ಸಮತಾ ಅವರ ವಿಚಾರಣೆ ಇದೆ ಅದು ಈಗಾಗಲೇ ಮುಕ್ತಾಯವಾಗಿದೆ. ಆದ್ರೆ ಇನ್ನೊಂದು ಮಾತನ್ನ ಹೇಳಿದ್ದಾರೆ, ನಾವು ಯಾವಾಗಲೇ ವಿಚಾರಣೆಗೆ ಕರೆದ್ರು ಕೂಡ ನೀವು ಬರಬೇಕು ಅನ್ನುವಂತ ಒಂದು ಮಾತನ್ನ ಹೇಳಿ ಅವರನ್ನ ಕಳುಹಿಸಿಕೊಟ್ಟಿರುವಂತದ್ದು. ಈ ಪ್ರಕರಣದಲ್ಲಿ ಸಮತಾ ಅವರನ್ನು ಕೂಡ ಸಾಕ್ಷಿ ಮಾಡುವಂತ ಒಂದು ಸಾಧ್ಯತೆ ಏನಿದೆ ಅದು ದಟ್ಟವಾಗಿರುವಂತದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಪ್ರಜ್ವಲ್. ಸೊ ಈ ಎಲ್ಲ ಕಾರಣಗಳನ್ನು ಇಟ್ಕೊಂಡು ಪೊಲೀಸರು ಪವಿತ್ರ ಗೌಡ ಆಪ್ತ ಸ್ನೇಹಿತೆ ಸಮತಾರನ್ನ ಇಲ್ಲಿ ವಿಚಾರಣೆಗೆ ಒಳಪಡಿಸಿರೋದು. ಸಾಕಷ್ಟು ಕೂಲಂಕುಷವಾಗಿ ಅಬ್ಸರ್ವೇಷನ್ ನಲ್ಲಿ ಇಟ್ಟು ಅವ್ರು ಬಂದು ಪದೇ ಪದೇ ಭೇಟಿ ಮಾಡ್ಕೊಂಡು ಹೋಗಿದ್ದು, ಮತ್ತೆ ಪವಿತ್ರ ಗೌಡ ಹಾಗೆ ಸಮತಾ ನಡುವೆ ಇದ್ದಂಥ ಆಪ್ತ ಸ್ನೇಹ ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಡಿಸ್ಕಸ್ ಮಾಡಿದ್ರ ಪವಿತ್ರ ಗೌಡ ಸಮತಾ ಜೊತೆಗೆ? ರೇಣುಕಾಸ್ವಾಮಿ ಈ ರೀತಿಯಾಗಿ ಅಶ್ಲೀಲ ಮೆಸೇಜ್ಗಳನ್ನು ಪವಿತ್ರ ಗೌಡಗೆ ಕಳಿಸ್ತಾ ಇದ್ದಂಥ ವಿಚಾರ ಪವಿತ್ರ ಏನಾದರೂ ಸಮತಾ ಜೊತೆ ಹಂಚಿಕೊಂಡಿದ್ರ? ಮತ್ತು ಈ ಘಟನೆ ನಡೆಯೋ ಸಂದರ್ಭದಲ್ಲಿ ಅಥವಾ ನಡೆದ ನಂತರ ಇದರ ಬಗ್ಗೆ ಏನಾದರೂ ಸಮತಾ ಪವಿತ್ರ ಇಬ್ಬರು ಕೂಡ ಚರ್ಚೆ ಮಾಡಿದ್ರ? ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಈಗ ಪೊಲೀಸರು ಅವರನ್ನು ಕರೆಸಿ ಸುಮಾರು ಒಂದು 3 ಗಂಟೆಗಳ ಕಾಲ ಸುದೀರ್ಘವಾದ ವಿಚಾರಣೆ ನಡೆಸಿದ್ದಾರೆ. ಯಾಕೆ ವಿಚಾರಣೆಗೆ ಒಳಪಡಿಸಿರೋದು ಅನ್ನೋ ಕಾರಣಗಳನ್ನು ಕೂಡ ನೀವು ಒಂದೊಂದಾಗಿ ಗಮನಿಸ್ತಾ ಹೋಗ್ತಾ ಇದ್ದೀರಾ. ಸಮತಾಗೆ ಪವಿತ್ರ ತಿಳಿಸಲೇಬೇಕು ಅಂತ ಹೇಳಿದ್ರಂತೆ ಅವರನ್ನು ಅರೆಸ್ಟ್ ಮಾಡೋ ಸಂದರ್ಭದಲ್ಲಿ. ಸೊ ಬಂಧನ ಆದ ಬಳಿಕ ಪವಿತ್ರಾಗೆ ಬಟ್ಟೆ ನೀಡೋದಕ್ಕೆ ಅಂತ ಜೈಲಿನ ಬಳಿ ಬಂದಿದ್ದು ಕೂಡ ಸಮತಾನೆ. ಪವಿತ್ರ ಗೌಡ ಜೈಲು ಸೇರಿದ ಬಳಿಕ ಕೂಡ ಭೇಟಿ ಕೊಟ್ಟಿದ್ರು, ದರ್ಶನ್ರನ್ನು ಭೇಟಿಯಾಗಿದ್ರು. ಪವಿತ್ರ ಪರ ವಕೀಲರ ನೇಮಕ ಮಾಡಿರೋದು ಕೂಡ ಇದೇ ಸಮತಾ. ಎಲ್ಲ ಕೆಲಸಗಳಿಗೂ ಅತಿ ಹೆಚ್ಚು ಓಡಾಡ್ತಾ ಇರೋವಂಥವ್ರು ಈ ಸಮತಾ. ಅವ್ರ ಜೊತೆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಜೈಲಿನಲ್ಲೂ ಕೂಡ ಭೇಟಿ ಕೊಟ್ಟು ಪವಿತ್ರ ಗೌಡ ಜೊತೆ ಚರ್ಚೆ ನಡೆಸಿದ್ದಾರೆ. ಇನ್ನು ಏನೆಲ್ಲ ಆಗಬೇಕಾಗಿದೆ ಅಂತ ಹೇಳಿ ರೇಣುಕಾಸ್ವಾಮಿ ಮೆಸೇಜ್ ಬಗ್ಗೆ ಕೂಡ
ಈ ಸಮತಾ ಬಳಿ ಪವಿತ್ರ ಗೌಡ ಹೇಳಿದ್ರಂತೆ. ಆ ಮೆಸೇಜಿಂದಾನೇ ಇಷ್ಟೆಲ್ಲ ನಡೆದು ಹೋಗಿರೋದ್ರಿಂದ ಆ ಬಗ್ಗೆ ವಿಚಾರಣೆ ನಡೆಸ್ತಾರೆ. ಪವಿತ್ರಾಳ ರೆಡ್ ಕಾರ್ಪೆಟ್ ಅನ್ನ ನೋಡ್ಕೊಳ್ತಾ ಇದ್ದಿದ್ದು, ಅಂದರೆ ಎಲ್ಲವನ್ನು ಮ್ಯಾನೇಜ್ ಮಾಡ್ತಾ ಇದ್ದಿದ್ದು ಈ ಸಮತಾ. ದರ್ಶನ್ಗೂ ಕೂಡ ಜೈಲಿನಲ್ಲಿ ಭೇಟಿಯಾಗಿರೋದ್ರಿಂದ ಅದರಿಂದ ಕೂಡ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಪವಿತ್ರ ಗೌಡರ ಆಪ್ತೆ ಓಕೆ, ದರ್ಶನ್ರನ್ನ ಭೇಟಿಯಾಗಿ ಏನು ಮಾತನಾಡಿದ್ದಾರೆ ಅನ್ನೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.